ಎಲ್ಲ ಕನ್ನಡ ಜನತೆಗೂ ನಿಮ್ಮ ಬಾರ್ಡರ್ ಕನ್ನಡಿಗ ಮಾಡುವ ನಮಸ್ಕಾರ. ಸೊ ಲಾಸ್ಟ್ ಕಪಲ್ ಆಫ್ ಡೇಸಿಂದ ನೋಡ್ತಾ ಇದ್ದೀರಾ. ಸೊ ಜಿ ಎಸ್ ಟಿ ಮೇಲೆ ಜಿ ಎಸ್ ಟಿಯಿಂದ ರೇಟ್ ಕಟ್ಸ್ ಇದೆ. ಸೊ 18%, ಒಂದೊಂದರಲ್ಲಿ 18%, ಒಂದೊಂದರಲ್ಲಿ 5%. ಸೊ ಈ ಥರ ರೇಟ್ ಕಟ್ಸ್ ಆಗ್ತಿದೆ. ಮತ್ತು ಆನ್ಲೈನ್ ಆಫರಲ್ಲೂ ಕೂಡ ತುಂಬಾ ಕಡಿಮೆ ಬೆಲೆ ಪ್ರಾಡಕ್ಟ್ ಸಿಗ್ತಿದೆ. ಸೊ ಎಲ್ಲ ಜನಗಳು ಈ ಟೈಮಲ್ಲಿ ಖರೀದಿ ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತು ಗೌರ್ಮೆಂಟವರು ನಾನು ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ 18% ಆಫ್ ಜಿ ಎಸ್ ಟಿ ಇದ್ದಿತ್ತು 0% ತಂದಿದ್ದಾರೆ, ವಿಚ್ ಇಸ್ ಎ ಗುಡ್ ಮೂವ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಒಬ್ಬೊಬ್ರು ಅನ್ಕೋಬೋದು, ಸೊ ಏನಕ್ಕೆ ಇದೆಲ್ಲ ಮುಂದಾಲೋಚನೆ ಖರ್ಚುಗಳು ಅಂತ ಅನ್ಕೊಂತಾರೆ. ಅಂಥವ್ರಿಗೆ ಹೇಳೋದು ನಾನು ಇಷ್ಟೇ. ಸೊ ಈಗ ಒಬ್ಬ ಫ್ಯಾಮಿಲಿ ಪರ್ಸನ್, ಸೊ ಅವನು ಅರ್ನಿಂಗ್ ಪರ್ಸನ್ ಆಗಿದ್ದ ಫ್ಯಾಮಿಲಿಲಿ ಅವ್ನಿಗೆ ಏನಾದ್ರು ಆಕ್ಸಿಡೆಂಟ್ ಆಯಿತು ಅಥವಾ ಡೆತ್ ಆಯಿತು ಅಥವಾ ಏನೋ ಕ್ರಿಟಿಕಲ್ ಇಲ್ನೆಸ್ ಬಂತು, ಸೊ ಅವನೇ ಒಬ್ಬ ಅರ್ನಿಂಗ್ ಪರ್ಸನ್ ಆಗಿ ಸೊ ಅವ್ನ ಫ್ಯಾಮಿಲಿನ ಯಾರು ನೋಡ್ಕೊಳಕ್ಕಾಗುತ್ತೆ? ಯಾರು ನೋಡ್ಕೊಳಕ್ಕಾಗಲ್ಲ. ಯಾರು ಬೇರೆಯವ್ರು ಬಂದು ಹೆಲ್ಪ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ, ಅದಂತೂ ಖಂಡಿತ. ಮತ್ತೆ ಈಗ ರೀಸೆಂಟ್ಲಿ ಸೊ ಯಾರ್ಯಾರು ಕಡಿಮೆ ಏಜಲ್ಲಿ ಇನ್ಶೂರೆನ್ಸ್ ತೊಗೊತಾರೆ, ಸೊ ಫಾರ್ ಎಕ್ಸಾಂಪಲ್ 25 ಅಥವಾ 23 ಇನ್ಶೂರೆನ್ಸ್ ತೊಗೊತಾರೆ, ಅವ್ರಿಗೆ ತುಂಬ ಕಡಿಮೆ ಪ್ರೀಮಿಯಂ ಮೇಲೆ ಆ ಪ್ರೀಮಿಯಮು ಲೈಫ್ ಲಾಂಗು ಅವ್ರಿಗೆ ಲಾಕ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಮತ್ತೆ ನೀವು ನೋಡ್ತಾ ಇದ್ದೀರಾ ಸಡನ್ ಹಾರ್ಟ್ ಅಟ್ಯಾಕು, ಅದು ಕಡಿಮೆ ಇನ್ನು ಏಜಲ್ಲಿ 23, 24 ಏಜಲ್ಲಿ ಹಾರ್ಟ್ ಅಟ್ಯಾಕು. ಸೊ ಇಂಥ ಟೈಮಲ್ಲಿ ಟರ್ಮ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಇಸ್ ಮಸ್ಟ್ ಅಂಡ್ ಶುಡ್. ಸೊ ಬಿ ಇನ್ಶೂರ್ಡ್ ಬೈ ಯುವರ್ ಸೆಲ್ಫ್ ಆ್ಯಂಡ್ ವಿತ್ ಯುವರ್ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಬಾಸ್ ಪ್ರೀಮಿಯಂ ಎಷ್ಟಿರ್ಬೋದು ಅಂತ ನೀವು ಕೇಳ್ಬೋದು. ಹೆಚ್ಚು ಕಮ್ಮಿ 500 to 600 ಇಂದ crore to lakhs ಗಂಟೆ ನಿಮ್ಗೆ ಕವರೇಜ್ ಸಿಗುತ್ತೆ. ಸೊ ಇದಕ್ಕೋಸ್ಕರ ನಾನು ಹೈಲೈಟ್ ಮಾಡ್ತಾ ಇರೋದು. ಬರೀ 500 ಇಂದ 600 ಕಟ್ಟಿದ್ರೆ ನಿಮಗೆ lakhs to crore ಗಂಟೆ ಪ್ರೀಮಿಯಂ ಕವರೇಜ್ ಸಿಗುತ್ತೆ ಲೈಫ್ ಲಾಂಗು. ಮತ್ತು ಇನ್ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ಥರ ತೊಗೊಂಡ್ರೆ ಬೆಟರು, ಸೊ ಯಾವ ಇನ್ಶೂರೆನ್ಸ್ ನಿಮಗೆ ಬೆಟರು. ಸೊ ನೀವು ಚೂಸ್ ಮಾಡಿ ನೀವು ತೊಗೊಳ್ಳಿ. ಸೊ ಲೆಟ್ಸ್ ಗೋ ಇನ್ ಟು ದ ವಿಡಿಯೋಸ್. ನೀವು ಗೂಗಲ್ ಸರ್ಚ್ ಇಂಜಿನ್ ಬಂದು ಪಾಲಿಸಿ ಬಜಾರ್ ಅಂತ ಹೊಡೆದ್ರೆ ಇಲ್ಲೇ ಪಾಲಿಸಿ ಬಜಾರ್ ಒಂದು ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಒಂದ್ಸರಿ ಹಾಕಿರ್ತೀನಿ, ನೀವು ಅಲ್ಲೇ ಕೂಡ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ ಕ್ಲಿಕ್ ಮಾಡ್ತಾ ಇದ್ದಂಗೆ ಸೊ ಅಲ್ಲಿ ಕೇಳ್ತೀನಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಯುವರ್ ಮೊಬೈಲ್ ನಂಬರ್. ಸೊ ಎಲ್ಲ ಎಂಟ್ರಿ ಮಾಡಿದ ತಕ್ಷಣ ವ್ಯೂ ಪ್ಲಾನ್ಸ್ ಅಂತ ಕ್ಲಿಕ್ ಮಾಡಿ. ವ್ಯೂ ಪ್ಲಾನ್ಸ್ ಕ್ಲಿಕ್ ಮಾಡ್ತಾ ಇದ್ದಂಗೆ ಸೊ ನಾನು ಪ್ರೀವಿಯಸ್ ಆಗಿ ನಾನು ಆಲ್ರೆಡಿ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ. ಸೊ ಅದೇ ರಿಫ್ಲೆಕ್ಟ್ ಆಗ್ತಾ ಇರೋದಿದೆಲ್ಲ. ಈ ಕರೆಂಟ್ಲಿ ನಾನು ಬೆಸ್ಟ್ 4 ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಕ್ಕೆ ಬಂದರೆ ಅಟ್ ದ ಇಂಡಸ್ಟ್ರಿ. ಸೊ ಆನ್ಲೈನಲ್ಲಿ ತೊಗೊತೀನಿ ಅಂದರೆ ಅದು ಪಾಲಿಸಿ ಬಜಾರಲ್ಲಿ ಫಸ್ಟ್ ಬಂದು ಐಸಿಐಸಿಐ ಪ್ರುಡೆನ್ಷಿಯಲ್, HDFC, ಆಕ್ಸಿಸ್ ಆ್ಯಂಡ್ ಇನ್ನೊಂದು ಎಲ್ಲಿದೆ ಲೈಫ್ ಕವರ್, ಟಾಟಾ. ಇವು 4 ಬೆಸ್ಟ್ ಅಂತಲೇ ಹೇಳ್ತೀನಿ, ಬೆಸ್ಟ್ ಟರ್ಮ್ ಇನ್ಶೂರೆನ್ಸು. ಮತ್ತು ಇಲ್ಲಿ ನೋಡ್ತಾ ಇರೋದು ನಿಮ್ಮ ಮಂತ್ಲಿ ಕಟ್ಬೋದು, ಇಯರ್ಲಿ ಕಟ್ಬೋದು. ಇಯರ್ಲಿ ಕಟ್ಟಿದ್ರೆ ನಿಮ್ಗೆ 5% ಸೇವ್ ಅಂತ ಇದೆ. ಸೊ ಇಯರ್ಲಿ ಕಟ್ಟಕ್ಕೆ ಹೋದರೆ ನಿಮಗೆ ಅಮೌಂಟ್ ಬಲ್ಕಲ್ಲಿ ಬೇಕು. ಸೊ ನಾನು ಹೇಳೋದಾದ್ರೆ ಮಂತ್ಲಿ ಕಟ್ಟಿ ಅಥವಾ ಕ್ವಾರ್ಟರ್ಲಿ ಕಟ್ಟಿ ಆ ಥರನೂ ಮಾಡ್ಕೋಬೋದು. ಇಲ್ಲಿ ನೀವು ಲೈಫ್ ಕವರ್ ನೀವು 1 ಕೋಟಿ ನಿಮಗೆ ಸ್ಯಾಲ್ರಿ ಎಷ್ಟು ಬರ್ತಿದೆ ಅದ್ರ ಮೇಲೆ, ಅಥವಾ ನೀವು ಕಟ್ಟೋಕ್ಕಾಗುತ್ತಾ ಪ್ರೀಮಿಯಂ ಕಟ್ಟೋಕ್ಕಾಗುತ್ತಾ ಅಂದಾಗ ನೀವು ಲೈಫ್ ಕವರ್ನ ಜಾಸ್ತಿ ಮಾಡ್ಕೋಬೋದು. ನನಗೆ ಕರೆಂಟ್ಲಿ 1 ಕೋಟಿ ಸಾಕು ಲೈಫ್ ಕವರ್. ಅದಕ್ಕೋಸ್ಕರ ನಾನು ಬೇಕಂದರೆ ನೆಕ್ಸ್ಟ್ ಇನ್ ಅಪ್ಕಮಿಂಗ್ ಇಯರ್ಸಲ್ಲಿ ನಾನು ಬೇಕಂದರೆ ಲೈಫ್ ಕವರ್ನ ಇನ್ಕ್ರೀಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಕರೆಂಟ್ಲಿ 1 ಕೋಟಿ ಅಂತ ಹಾಕೊಂಡಿದ್ದೀನಿ. ಕವರ್ ಟಿಲ್, ಸೊ ನೀವು ಎಷ್ಟು ಏಜ್ ಗಂಟೆ ಕವರ್ ಮಾಡ್ಬೋದು. ಈಗ ನಾನೊಂದು ಹೇಳೋದಾದ್ರೆ ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಇಲ್ಲಿ ಕವರ್ ಟಿಲ್ಲಲ್ಲಿ ಸೊ 100 years ಗಂಟೆ ಕೊಟ್ಬಿಡ್ತಾರೆ. ಸೊ 100 years ಈಸ್ ಅನ್ನೆಸೆಸರಿ ಅಂತಲೇ ಹೇಳ್ತೀನಿ. ಯಾಕಂದರೆ ಸೊ ಯಾವಾಗ ನಿಮ್ಮ ಬಾಧ್ಯತೆಗಳು ತೀರ್ಬಿಡುತ್ತೆ, ಫಾರ್ ಎಕ್ಸಾಂಪಲ್ ನೀವು ನೋಡಿ, ನೀವು ಮದುವೆ ಒಂದು 30 ವರ್ಷಕ್ಕೆ ಆಗ್ತೀರಾ. ಸೊ ನಿಮ್ಮ ಮಕ್ಕಳು ಎಜುಕೇಷನ್ ಮಾಡಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದು ಅರೌಂಡ್ ನಿಮಗೆ ಆಗ 165 ಆಗುತ್ತೆ ಅಥವಾ 75. ಸೊ ಅಲ್ಲಿ ಗಂಟೆ ತೊಗೊಳ್ಳಿ. ಯಾಕಂದರೆ ಅಲ್ಲಿ ಗಂಟೆ ಸಾಕು. ನೀವು 100 years ಗಂಟೆ, ನಾನು 100 years ಆದಮೇಲೆ ನಮ್ಮ ಫ್ಯಾಮಿಲಿಗೆ ನನಗೆ 2 ಕೋಟಿ ದುಡ್ಡು ಬರುತ್ತೆ, 3 ಕೋಟಿ ದುಡ್ಡು ಬರುತ್ತೆ, ಅದು ಅನ್ನೆಸೆಸರಿ ಅಂತ ಹೇಳ್ತೀನಿ. ಮತ್ತು ಅದ್ರ ಬದಲು ನಿಮ್ಗೆ ಏನು ಪ್ರೀಮಿಯಂ ಜಾಸ್ತಿ ಆಗುತ್ತೆ. ನೀವು 100 years ತೊಗೊಂಡ್ರೆ ಅಂದರೆ ನೀವು ಪ್ರೀಮಿಯಮು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ 70 ವರ್ಷ ಅಂತ ಹಾಕೊಂತೀರಾ, ನಿಮಗೆ ಪ್ರೀಮಿಯಂ ಬಂದು 800-900 ಇರುತ್ತೆ. ನೀವು 100 years ಅಂತ ಹಾಕಕ್ಕೆ ಹೋದರೆ ಅಲ್ಲಿ ಪ್ರೀಮಿಯಂ ಹೆಚ್ಚಾಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಹಾಗೆ 70 ವರ್ಷ ನೋಡಿ ಈಗ. ಸೊ ಪ್ರೀಮಿಯಂ ಹೆಚ್ಚಾಗುತ್ತೆ 1660. ಹಾಗೆ ನಿಮಗೆ 1000 ಸಮಥಿಂಗ್ ಚಿಲ್ಲರೆ ಇದ್ದಿದ್ದು 97 ರೂಪಾಯಿ ಆ ಥರ ಇದ್ದು ಈಗ 1600. ಹೆಚ್ಚು ಕಮ್ಮಿ 500 ರೂಪಾಯಿ ಜಾಸ್ತಿ, 500 to 600 ರೂಪಾಯಿ ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ. ಸೊ ಪ್ರೀಮಿಯಂ ಹೆಚ್ಚಾಗುತ್ತೆ. ಅದೇ ಪ್ರೀಮಿಯಂ ಮೇಲೆ ನೀವು SIP ಮಾಡಿ. ಆ SIPಯಲ್ಲೇ ಇನ್ಕಮ್ ಇನ್ನೂ ಜನರೇಟ್ ಆಗುತ್ತೆ. 12% ಇಂಟ್ರೆಸ್ಟ್ ಅಥವಾ 15% ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಸೊ ನಿಮ್ಮ ಇಲ್ಲ ಗೋಲ್ಡ್ ಸಮಥಿಂಗ್ ಬೇರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಅಂದರೆ 100 years ಬೇಡ. ಸೊ ನಿಮ್ಮ ಈಗ ಯಾಕೆ ನಾನು ಈ ವಿಡಿಯೋ ನಾನು ಈ ಟೈಮಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಹೋದರೆ, ನೋಡಿ ಪ್ರೀವಿಯಸ್ ಆಗಿ ಓಲ್ಡ್ GST ಪ್ರಕಾರ 18% GST ಇತ್ತು. ಈಗ ರೇಟ್ ಕಟ್ಟಾಗಿ 0% GST ಆಗಿದೆ, ವಿಚ್ ಇಸ್ ಎಫೆಕ್ಟಿವ್ ಡೇಟ್ ಸೆಪ್ಟೆಂಬರ್ 22. ಸೊ ಸೆಂಟ್ರಲ್ ಗೌರ್ಮೆಂಟಿಂದ GST ರೇಟ್ ಕಡಿಮೆ ಆಗಿರೋದ್ರಿಂದ ನಮಗೆ ಟರ್ಮ್ ಇನ್ಶೂರೆನ್ಸ್ ತುಂಬಾ ಕಡಿಮೆ ಸಿಗ್ತಿದೆ. ಇದು ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನೀವು ಟರ್ಮ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು. ಯಾಕಂದರೆ ಇನ್ನು ನೀನು ನೋಡ್ತಾ ಇದ್ದೀರಾ, ಈಗ ಅರೌಂಡ್ 700 to 800 ನಿಮ್ಗೆ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ನಾನು ಬೆಟ್ಟು ಕಟ್ಟಿ ಹೇಳ್ತೀನಿ, ಬರೆದು ಕೊಡ್ತೀನಿ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ನಿಮ್ಮ ಹತ್ರ 700 ರೂಪಾಯಿ ಇಸ್ಕೊಳ್ಳೋದು, ನೆಕ್ಸ್ಟ್ 1400 ರೂಪಾಯಿ ಮಾಡೋದು ಅದು ಪಕ್ಕ. ಯಾಕಂದರೆ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ. ಸೊ GST ಕಡಿಮೆ ಈ ಕರೆಂಟ್ಲಿ ಯಾವಾಗ ಫಸ್ಟ್ ಬರುತ್ತೋ ಹಾಗೆ ನೀವು ಇದ್ರ ಬಗ್ಗೆ ಗಮನ ತೊಗೊಂಡು ನೀವು ಇನ್ಶೂರೆನ್ಸ್ನ ತೊಗೊಂಡ್ರೆ ಬೆಟರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ನಾನು ಇನ್ನೊಂದು 1 ವರ್ಷ ಅಥವಾ 3 ತಿಂಗಳಾದ್ಮೇಲೆ ತೊಗೊಳ್ತೀನಿ, 4 ತಿಂಗಳಾದ್ಮೇಲೆ ತೊಗೊತೀನಿ ಅಂದರೆ ನಿಜ ಬರೆದು ಕೊಡ್ತೀನಿ.
ರೇಟ್ ಅಂತೂ ಹೈಯಲ್ಲಿರುತ್ತೆ ಮತ್ತು ಇನ್ಶೂರೆನ್ಸ್ ಕಂಪ್ನಿಗಳು ಇನ್ನೂ ರೇಟ್ ಜಾಸ್ತಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೈಲಿ ರೆಕಮೆಂಡ್ ಆದಷ್ಟು ಬೇಗ ತೊಗೊಳಕ್ಕೆ ಹೇಳ್ತಾ ಇದ್ದೀನಿ. ಸೊ ಇನ್ ಅಪ್ಕಮಿಂಗ್ ಡೇಸಲ್ಲಿ ತೊಗೊಳ್ಳಿ ಅಥವಾ ಇಲ್ಲ ನೆಕ್ಸ್ಟ್ ಸ್ಯಾಲ್ರಿ ಬರೋದನ್ನು ತೊಗೊಳ್ಳಿ. ಸೊ ನಿಮ್ಮ ಬರ್ತ್ಡೇ ಬರೋ ಮುಂಚೆನೇ ಒಂದು ಲೈಕ್ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳಿ. ನೀವು ಬರ್ತ್ಡೇ ಬಂದಾದ್ಮೇಲೆ ತೊಗೊತೀನಿ ಅಂದರೆ ಏಜ್ ಜಾಸ್ತಿ ಆಗುತ್ತೆ, ಏಜ್ ಜಾಸ್ತಿ ಆದಂಗೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು 23, ನಾನು 1 ಕೋಟಿ ತೊಗೊತೀನಿ 771. ಸೊ ನನಗೆ ಇಲ್ಲಿ 25 ಅಂತ ಆಗ್ತೀವಿ ಅಂದರೆ ನನಗೆ 771 ತೋರಿಸಲ್ಲ, ಹತ್ತಿರ 900 ರೂಪಾಯಿ ಪರ್ ಮಂತ್ ಕಟ್ಟಬೇಕಾಗುತ್ತೆ. ಸೊ ಏಜ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟರಲ್ಲಿ ತೊಗೊಳ್ಳಿ. ಮತ್ತು ಯಾವ ಏಜಿಂದ ಯಾವ ಏಜ್ಗೆ ಟರ್ಮ್ ಇನ್ಶೂರೆನ್ಸ್ ಕೊಡ್ತಾರೆ ಅಂದರೆ 18ರಿಂದ 65 ಏಜ್ ಒಳಗಡೆ ಇರೋರು ಮಾತ್ರ ಟರ್ಮ್ ಇನ್ಶೂರೆನ್ಸ್ ಕೊಡೋದು. ಸೊ ಅದನ್ನು ಕೂಡ ನಾನು ಇಲ್ಲಿ ಎಡಿಟಲ್ಲಿ ತೋರಿಸಿ ನೋಡಿ. ಸೊ ಈಗ ನಾನು 2002, ಈಗ ಫಾರ್ ಎಕ್ಸಾಂಪಲ್ ನಾನು 1955ರಲ್ಲಿ ಲೈಕ್ ಇದೀನಿ ಅಂತ ನೋಡಿ, ಇಲ್ಲಿ ಏಜ್ ಶುಡ್ ಬಿ ಲೆಸ್ ದೆನ್ 65 ಅಂತ ತೋರಿಸ್ತಾರೆ. ಮತ್ತೆ ಏನಂತ ಅಂದರೆ 65 ಏಜ್ ಒಳಗಡೆ ಇರೋರು ಮಾತ್ರ ಟರ್ಮ್ ಇನ್ಶೂರೆನ್ಸ್ ಕೊಡ್ತೀನಿ ಅಂತ. ಸೊ ಈಗ ನೀವು ಲೈಕ್ ಇದು ಒಂದು 75 ಇಯರ್ಸ್ ಆಗುತ್ತೆ, ಸೊ ಅವ್ರು ಕೊಡಲ್ಲ. ಸೊ ಈಗ ಅಕಸ್ಮಾತ್ ನಾನು 2012 ಹುಟ್ಟಿದ್ದೀನಿ ಅನ್ಕೊಳ್ಳಿ, ಏಜ್ ಶುಡ್ ಬಿ ಗ್ರೇಟರ್ ದೆನ್ 18. ಸೊ 18 ವರ್ಷ ಜಾಸ್ತಿ ಇರಬೇಕು. ಸೊ ನಾ ಏಜು ಅಷ್ಟೇ, ಏಜು ಮ್ಯಾಟರ್ ಆಗುತ್ತೆ ಟರ್ಮ್ ಇನ್ಶೂರೆನ್ಸಲ್ಲಿ. 18 ವರ್ಷ ಮೇಲೆ ಇರಬೇಕು, 65 ವರ್ಷ ಕೆಳಗಡೆ ಇರಬೇಕು, ಆಗ್ತಾ ಅವ್ರು ಟರ್ಮ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡೋದು. ಮತ್ತೆ ನಾನ್ ಸ್ಮೋಕರ್, ಈಗ ಅಕಸ್ಮಾತ್ ನಾನು ಸ್ಮೋಕ್ ಮಾಡ್ತೇನೆ. ಸೊ ಇಲ್ಲಿ ಟೇಬಲ್ ನೋಡಿ, ಹಾಂ ಇಲ್ಲಿ ಡು ಯು ಸ್ಮೋಕ್ ಆರ್ ಚ್ಯೂ ಟೊಬ್ಯಾಕೋ ನೋ ಅಂತ ಕೊಟ್ಟಿದ್ದೀನಿ. ನನ್ನ ಪ್ರೀಮಿಯಂ ಎಷ್ಟಿದೆ ನೋಡಿ, 771 ಪರ್ ಮಂತ್ ಅಂತ ಇದೆ. ಈಗ ಅದನ್ನೇ ನಾನು ಎಸ್ ನಾನು ಸ್ಮೋಕರು, ನಾನು ಟೊಬ್ಯಾಕೋ ತೊಗೊತೀನಿ ಅಂದ್ಬಿಟ್ಟು ಸೇವ್ ಮಾಡಿ 771 ಇರೋದು ಎಷ್ಟಾಗಿದೆ ನೋಡಿ, 1311. ಸೊ ನಾನು ಹೇಳೋದೇನು ಅಂದರೆ ಆದಷ್ಟು ಬಿಡಿ ಸಿಗರೇಟ್ನ ಬಿಡಿ. ಸೊ ಇಲ್ಲಿ ನೋಡಿ ಪ್ರೀಮಿಯಂ ತುಂಬಾ ಜಾಸ್ತಿ ಆಗಿದೆ. ಸೊ ಈಗ ಯಾಕಂದರೆ ಲೈಕ್ ಡೆತ್ ಬೇಕಾಗ್ಬಿಡ್ತಾರೆ ಅನ್ನೋ ಒಂದು ಕಾರಣದಿಂದ ಸೊ ಅವ್ರು ಪ್ರೀಮಿಯಂ ಕೂಡ ಜಾಸ್ತಿ ಮಾಡ್ತಾರೆ. ಸೊ ಯಾವತ್ತೇ ಆಗಲಿ ನಾನ್ ಸ್ಮೋಕರ್ಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಈಗ ಅಕಸ್ಮಾತ್ ಲೈಕ್ ಯಾವ್ದ್ರ ಮೇಲೆ ನಾನ್ ಸ್ಮೋಕರನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಕ್ ಹೋದ್ರೆ, ಇಫ್ ಈಗ ನೀವು 12 ವರ್ಷದಿಂದ ಸ್ಮೋಕ್ ಮಾಡ್ತಾ ಇಲ್ಲ ಅಥವಾ ಟೊಬಾಕೋ ಯೂಸ್ ಮಾಡ್ತಿದ್ರೆ ಅಂದರೆ ನೀವು ನೋ ಅಂತ ಕೊಡಿ. ಇಫ್ ಯು ಆರ್ ಯೂಸಿಂಗ್ ಲೈಕ್ 3 months 4 months ಆಗ ನಾನು ಸ್ಮೋಕ್ ಮಾಡಿದೆ, ಆಗ ನೀವು ಸ್ಮೋಕರೇ ಆಗ್ತೀರಾ. ಸೊ ನೀವು 1 ವರ್ಷದಿಂದ ಅಥವಾ 1.5 ವರ್ಷದಿಂದ ನೀವು ಸ್ಮೋಕ್ ಮಾಡ್ತಾ ಇಲ್ಲ, ಟೊಬಾಕೋ ತಗೋತಾ ಇಲ್ಲ ಅಂದಿದ್ದು ಆ ಕಂಡೀಷನ್ ಇದ್ರೆ ಮಾತ್ರ ನೀವು ನೋ ಅಂತ ಕೊಡ್ಬೋದು. ಯಾಕಂದ್ರೆ ಅವರು ಟೆಸ್ಟ್ಗಳು ಮಾಡ್ತಾರೆ. ಸೊ ಟೆಸ್ಟಲ್ಲಿ ನೀವೇನಾರು ಲೈಕ್ ಗೊತ್ತಾಯ್ತು ನೀವು ಸ್ಮೋಕರ್ ಅಂತ ಗೊತ್ತಾಯ್ತು, ಪ್ರೀವಿಯಸ್ 1 year ಇಂದ ಸ್ಮೋಕ್ ಮಾಡ್ತಾ ಇದ್ದಾರೆ ಅಥವಾ ಪ್ರೀವಿಯಸ್ 6 months ಇಂದ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅಂದರೆ ನಿಮ್ಮ ಕ್ಲೈಮು ಆಗಲ್ಲ, ಅದನ್ನು ಡಿನೈ ಮಾಡ್ಬಿಡ್ತಾರೆ, ಡಿಕ್ಲೈನ್ ಮಾಡ್ಬಿಡ್ತಾರೆ ನಿಮ್ಮ ಕ್ಲೈಮ್ನ. ಸೊ ಅದಕ್ಕೋಸ್ಕರ ನೀವು ಸ್ಮೋಕರ್ ಆದರೆ ಸ್ಮೋಕರ್ ಅಂತ ಹಾಕಿ, ನಾನ್ ಸ್ಮೋಕರ್ ಆದರೆ ನಾನ್ ಸ್ಮೋಕರ್ ಅಂತ ಹಾಕಿ. ನಾನು ನಾನ್ ಸ್ಮೋಕರ್ ಆಗಿರೋದ್ರಿಂದ ನೋ ಅಂತ ಹಾಕಿದ್ದೀನಿ. ಸೊ ನೋಡಿ, ಅದೇ ನೀವು ಸ್ಮೋಕರ್ ಅಂತ ಹಾಕಿದ್ರಿ ಅಂದರೆ ಸೊ ಇಲ್ಲಿ ಹಾಗೆ ನೀವು ನೋಡ್ಬೋದು, ನಾನ್ ಸ್ಮೋಕರಲ್ಲಿ 1093 ICICI Prudential ಪ್ರೀಮಿಯಂ, ಮಂತ್ಲಿ ಪ್ರೀಮಿಯಂ. ಆದರೆ ಇಲ್ಲಿ ನೋಡಿ ಮಂತ್ಲಿ ಪ್ರೀಮಿಯಂ ಎಷ್ಟಿದೆ, 1859 ರೂಪಾಯಿ. ಅಪ್ರಾಕ್ಸ್ ಟು 50% ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ನೋಡಿ, ಇದರಲ್ಲಿ 80%, ಇದರಲ್ಲಿ 71%, ಇದರಲ್ಲಿ 75%. ಸೊ ಪ್ರೀಮಿಯಂ ನೋಡಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಸೊ ಆದಷ್ಟು ಸಿಗರೇಟು ಟೊಬ್ಯಾಕೋ ಕಂಟೆಂಟ್ ಇರೋದನ್ನೆಲ್ಲ ಬಿಟ್ಟು 1 ವರ್ಷ ಆದಮೇಲೆ ನೀವು ಲೈಕ್ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಹೀಗೆ ತೊಗೊಳ್ಳಿ. ಸ್ಮೋಕರ್ ಅಂತ ಕೊಟ್ಟಿರಿ, ಆದಮೇಲೆ 1 ವರ್ಷ ಆದಮೇಲೆ ಸೊ ನೀವು ಲೈಕ್ ರಿನ್ಯೂ ಮಾಡ್ತೀರಾ ಟರ್ಮ್ ಇನ್ಶೂರೆನ್ಸ್. 1 year ಆದಮೇಲೆ ರಿನ್ಯೂ ಮಾಡಿ ಲೈಕ್ ನೀವು ಲೈಕ್ ಡೆಡಿಕೇಟೆಡ್ ಕಸ್ಟಮರ್ ಕೇರ್ ಫೋನ್ ಮಾಡಿ, ನಾನೀಗ ನಾನ್ ಸ್ಮೋಕ್ ಮಾಡ್ತಿಲ್ಲ ಅಂತ ಡೀಟೇಲ್ ಆಗಿ ಹೇಳಿ, ಆಗ ಪ್ರೀಮಿಯಂ ಚೂರು ಕಡಿಮೆ ಆಗುತ್ತೆ. ಸೊ ಆದಷ್ಟು ಬೇಗ ತೊಗೊಳ್ಳಿ. ಕಂಪ್ಯಾರಿಸನ್ ವಿತ್ ಸ್ಮೋಕರ್ ನಾನ್ ಸ್ಮೋಕರ್ ಡೇಟಾ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ನೋಡಿ. ಸೊ ನಾನ್ ಸ್ಮೋಕರ್ಗೆ 1093 ರೂಪಾಯಿ ಆದರೆ ಮತ್ತೆ ಸ್ಮೋಕರ್ಗೆ 1859 ರೂಪಾಯಿ. ಪ್ರೀಮಿಯಂ ಎಷ್ಟಾಯಿತು? ಸೊ 70%. ಸೊ ಇದು ನೋಡಿ ಎಲ್ಲ ಡೇಟಾನು ಕೊಟ್ಟಿದ್ದೀನಿ. ಇದರಲ್ಲಿ ಟಾಟಾ ಎಲ್ಲಿ 1171 ರೂಪಾಯಿ ಪ್ರೀಮಿಯಂ ಮಂತ್ಲಿ ಇದ್ರೆ ಏನಾರು ನೀವು ಸ್ಮೋಕರ್ ಅಂತ ಲೈಕ್ ಕೊಟ್ಟಿದೆ ಅಂದರೆ 2003 ರೂಪಾಯಿ ಆಗುತ್ತೆ, ವಿಚ್ ಇಸ್ 71% ಇನ್ಕ್ರೀಸ್ ಆಗಿದೆ ಪ್ರೀಮಿಯಮ್ಸು. ಸೊ ಅದಕ್ಕೆ ನೀವು ಸ್ಮೋಕ್ ಮಾಡೋದನ್ನ ಕಡಿಮೆ ಮಾಡಿ. ಅದು ಯಾವಾಗ ಲೈಕ್ ನಾನ್ ಸ್ಮೋಕರ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಅದು ಹಾಗೆ ಹೇಳ್ದಂಗೆ 12 ತಿಂಗಳು ನೀವು ಸ್ಮೋಕ್ ಮಾಡಬಾರ್ದು, ಅಥವಾ ಟೊಬ್ಯಾಕೋ ಯಾವುದೇ ಥರದ ಟೊಬ್ಯಾಕೋ, ಗುಟ್ಕಾ, ಪಾನ್ ಮಸಾಲ ಈ ಥರ ತಗೊಳ್ಳಿರಬಾರ್ದು. ಸೊ ಆಗ ನೀವು ನಾನ್ ಸ್ಮೋಕರ್ ಅಂತ ಕನ್ಸಿಡರ್ ಆಗ್ತೀರಾ, ಇಲ್ಲ ಅಂದರೆ ನೀವು ಸ್ಮೋಕರ್ ಅಂತಲೇ ಕನ್ಸಿಡರ್ ಆಗ್ತೀರಾ. ಸೊ ಇದೆಲ್ಲ ಗೊತ್ತಾಯಿತು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ನಾನು ಬಂದು ಲೈಕ್ ನೀವು ಈಗ ಫಾರ್ ಎಕ್ಸಾಂಪಲ್ 5ರಿಂದ 8 ಲಕ್ಷ ನಿಮ್ಗೆ ಪ್ಯಾಕೇಜ್ ಇದೆ ಅನ್ಕೊಳ್ಳೋಣ, ಸ್ಯಾಲ್ರಿ 8%. ಸೊ ಇಲ್ಲಿ ನಾನು 5 ಕೋಟಿ ತಗೋಬೋದಾ ಕವರೇಜು ಅಂದರೆ ಅದಾಗಲ್ಲ. ಯಾಕಂದರೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಒಪ್ಕೊತೀನಿ, ಆದರೆ 5 ಕೋಟಿ ಹಾಕೊಂತೀರ ಅನ್ಕೊಳ್ಳಿ, ಪ್ರೀಮಿಯಂ ಜಾಸ್ತಿ ಆಗುತ್ತೆ, 5 ಕೋಟಿ ನಿಮ್ಗೆ ಬರುತ್ತಾ? ಅದು ಬರಲ್ಲ. ಯಾಕಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಯರ್ಲಿ ಸ್ಯಾಲ್ರಿ 5ರಿಂದ 8 ಲಕ್ಷ ಅಂತ ಇದೆ. ಸೊ ಅದು ಇಂಟು 25 ಮಾಡಿದ್ರೆ ಫಾರ್ ಎಕ್ಸಾಂಪಲ್ 8 ಲಕ್ಷ ಇಂಟು 25 ಮಾಡಿದ್ರೆ ನಿಮ್ಗೆ ಅಷ್ಟೇ ಅಮೌಂಟು ನಿಮಗೆ ಲೈಕ್ ಲಾಸ್ಟಲ್ಲಿ ಸಿಗೋದು. ಸೊ ಟರ್ಮ್ ಇನ್ಶೂರೆನ್ಸಲ್ಲಿ ಸೊ ಅದಕ್ಕೆ ಆದಷ್ಟು ಪ್ರೀಮಿಯಮು ಲೈಕ್ ಮಿನಿಮಮ್ ಟು 2 to 1 ಅಂತ ಇಟ್ಕೊಳ್ಳಿ ಸಾಕು. ಸೊ ನಾನು ಕರೆಂಟ್ಲಿ 1, ಸೊ ಸಾಕು ನನಗೆ 1 crore ಆಫ್ ಪ್ರೀಮಿಯಂ ಸಾಕು. ಸೊ ನಾನು 1 crore ಸಿಗುತ್ತೆ. ಯಾಕಂದರೆ 8 into 25 ಅಂತ ಮಾಡಿದ್ರೆ ಅಂದರೆ ಸೊ ನನಗೆ ಅರೌಂಡ್ ಇನ್ನು 1.5 ಕೋಟಿ ಹತ್ತಿರ ಸಿಗುತ್ತೆ. 2 ಕೋಟಿ ಹತ್ತಿರ ಸಿಗುತ್ತೆ. ನನಗೆ 1 ಕೋಟಿ ಲೈಫ್ ಕವರ್ ಕೊಡೋದ್ರಿಂದ ಸೊ 1 ಕೋಟಿ ಆರಾಮಾಗಿ ಸಿಗುತ್ತೆ. ನನಗೆ ಕರೆಂಟ್ಲಿ 1 ಕೋಟಿ ಸಾಕು. ಸೊ 1 ಕೋಟಿ ಲೈಫ್ ಕವರ್ ನಾನು ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಲೈಕ್ ನಿಮ್ಮ ಸ್ಯಾಲ್ರಿ ಮೇಲೆ ನೀವು ಲೈಕ್ ಲೈಫ್ ಕವರ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ನಾವು ಈಗ ಡಿಫ್ರೆನ್ಸ್ ಆಫ್ ಇನ್ಶೂರೆನ್ಸ್ ನಾನು ಇನ್ ಡೀಟೇಲ್ ಆಗಿ ಮಾತಾಡಕ್ಕೆ ಹೋಗ್ತೀನಿ ನೆಕ್ಸ್ಟು. ಸೊ ಇಲ್ಲಿ ನೋಡಿ, ಸೊ ಆಕ್ಸಿಸ್ ಮ್ಯಾಕ್ಸ್ ಲೈಫು ಅವ್ರು ಸ್ಟಾರ್ಟ್ ಮಾಡಿದ್ದೆ ಅವಾಗ ಅವ್ರ ಮಂತ್ಲಿ ಪ್ರೀಮಿಯಂ ಫಾರ್ 2 crore. ಇದು 2 crore ಮಂತ್ಲಿ ಪ್ರೀಮಿಯಂ 1083 ರೂಪಾಯಿ. ಸೊ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.70%. ಸೊ ICICI Prudential 99.30. ಈ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋದಲ್ಲಿ ನೋಡಕ್ಕೆ ಹೋದ್ವಿ ಅಂದರೆ ಆಕ್ಸಿಸ್ ಮ್ಯಾಕ್ಸ್ ಟಾಪಲ್ಲಿದೆ. ನೆಕ್ಸ್ಟ್ ಬಂದು HDFC. ಸೊ ಅದರ ನೆಕ್ಸ್ಟ್ ಬಂದು ಟಾಟಾ, ಅದರ ಲಾಸ್ಟ್ ಬಂದು ICICI Prudential. ಸೊ ಇಲ್ಲಿ ನೀವು ನೋಡ್ಬೋದು ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಇದು ಬೇರೆನಾ? ಎಸ್ ಬೇರೆ. ಯಾಕಂದರೆ
ಇದು ಬಂದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಬಂದು ಈಗ ಫಾರ್ ಎಕ್ಸಾಂಪಲ್ 100 ಜನ ಇನ್ಶೂರೆನ್ಸ್ ತಗೊಂಡಿರ್ತಾರೆ. 100 ಜನದಲ್ಲಿ 99.70% ಆಫ್ ಇನ್ಶೂರೆನ್ಸ್ ಪೀಪಲ್ಗೆ ಕ್ಲೈಮ್ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಇನ್ಶೂರೆನ್ಸ್ ತಗೊಂಡಿರ್ತಾರೆ. ಸೊ ನೀವು ನಿಮ್ಮ ತರ 100 ಜನ ತಗೊಂಡಿರ್ತಾರೆ. 100 ಜನದಲ್ಲಿ 99.70% ಜನಗಳಿಗೆ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಇದನ್ನೇ ಅವರು ಲೈಕ್ ವೆಬ್ಸೈಟ್ ಅಲ್ಲೆಲ್ಲ ಶೋ ಮಾಡೋದು. ಆದ್ರೆ ನಾವು ನೋಡ್ಬೇಕಾಗಿರೋದು ಮೈನ್ ಏನಂದ್ರೆ ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ. ಯಾಕಂದ್ರೆ ಈ 99.70% ಅಲ್ಲಿ ಎಷ್ಟು ಅಮೌಂಟ್ ಕರೆಕ್ಟ್ಗೆ ಆ ಇನ್ಶೂರೆನ್ಸ್ ಅಥವಾ ಆ ಪರ್ಸನ್ ಫ್ಯಾಮಿಲಿಗೆ ಹೋಗ್ತಿದೆ. ಸೊ 99.70% ಅಲ್ಲಿ 97.10% ಆಫ್ ಅಮೌಂಟ್ ಫ್ಯಾಮಿಲಿಗೆ ಹೋಗ್ತಿದೆ. ಸೊ ಈಗ ಅಕಸ್ಮಾತ್ ಆ ಪರ್ಸೆಂಟ್ ಇತ್ತಾದ್ರು ಅಂದ್ರೆ 99.70% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದ್ರೆ ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಬಂದು 97.10%. ಸೊ ಅಮೌಂಟ್ ಕರೆಕ್ಟ್ ಹೋಗ್ತಿದೆಯಾ. ಸೊ ಇದ್ರಲ್ಲಿ ನೀವು ನೋಡೋದಾದ್ರೆ ಮೇಜರ್. ಸೊ ಇಲ್ಲಿ ನೋಡಬಹುದು ICICI Prudential ಟಾಪ್ ಅಲ್ಲಿ ಇದೆ 98.75. ಸೊ ICICI Prudential ಏನ್ ಮಾಡ್ತಾ ಇದ್ದಾರೆ 99.30% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಅಂದ್ರೆ ಕ್ಲೈಮ್ ಆಗ್ತಿದೆ ಅಂತ ಇದ್ರೆ ಅದರಲ್ಲಿ 98.75% ಜನಗಳಿಗೆ ಆ ಅಮೌಂಟ್ ನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಥವಾ ಆ ಫ್ಯಾಮಿಲಿಗೆ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ICICI ಟಾಪ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಆಕ್ಸಿಸ್ ಮ್ಯಾಕ್ಸ್. ಸೊ ಅದ್ರ ನೆಕ್ಸ್ಟ್ ಒಂದು ಟಾಟಾ, ಅದ್ರ ಲಾಸ್ಟ್ ಬಂದು HDFC ಲೈಫ್. ಸೊ ನೆಕ್ಸ್ಟ್ ಸಾಲ್ವೆನ್ಸಿ ರೇಷಿಯೋ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸಾಲ್ವೆನ್ಸಿ ರೇಷಿಯೋನ ಈಗ ನಾನು ಇನ್ನೊಬ್ಬ ಇರ್ತಾನೆ. ಸೊ ಲೈಕ್ ಪರ್ಸನ್ ಎ ಮತ್ತೆ ಪರ್ಸನ್ ಬಿ. ಸೊ ಪರ್ಸನ್ ಎ ಹತ್ರ 150 ರೂಪಾಯಿ ಇರುತ್ತೆ, ಪರ್ಸನ್ ಬಿ ಹತ್ರ 50 ರೂಪಾಯಿ ಇರುತ್ತೆ. ಇನ್ನೊಬ್ಬ ಪರ್ಸನ್ ಸಿ, ಆ ಪರ್ಸನ್ ಸಿ ಹತ್ರ 100 ರೂಪಾಯಿ ಇರುತ್ತೆ. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಪರ್ಸನ್ ಎ ಹತ್ರ 150, ಪರ್ಸನ್ ಬಿ ಹತ್ರ 50, ಪರ್ಸನ್ ಸಿ ಹತ್ರ 100 ರೂಪಾಯಿ. ಸೊ ಈಗ ಪರ್ಸನ್ ಎ ಪರ್ಸನ್ ಬಿಗೂ ದುಡ್ಡು ಬೇಕಾಗಿರುತ್ತೆ. ಎಷ್ಟು 100 ರೂಪಾಯಿ. ಆ 100 ರೂಪಾಯಿ ಬೇಕಾಗಿರುತ್ತೆ. ಸಿಗೆ ಲೈಕ್ ಅವನ ಹತ್ರ ದುಡ್ಡು ಇರುತ್ತೆ, 100 ರೂಪಾಯಿ ಬೇಡ, ಯಾರಿಗೋ ಬೇರೆಯವ್ರು ಕೊಡಬೇಕು ಅಂತ ಇರ್ತಾನೆ. ಸೊ ಅದಕ್ಕೆ ಎಗೆ ಬಿಗೆ ಮಾತ್ರ ದುಡ್ಡು ಬೇಕಾಗಿರುತ್ತೆ. ಪರ್ಸನ್ ಎ ಹತ್ರ 150, ಪರ್ಸನ್ ಬಿ ಹತ್ರ 50. ಸೊ ಈಗ ಪರ್ಸನ್ ಎ ಮತ್ತೆ ಬಿ ಸಿ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ನಿನ್ ದುಡ್ಡು 100 ರೂಪಾಯಿ ನನಗೆ ಕೊಡ್ತೀಯಾ ಅಂತ. ಸೊ ಪರ್ಸನ್ ಸಿ ಯಾರಿಗೆ ಲೈಕ್ ಫಸ್ಟ್ ಪ್ರಯಾರಿಟಿ ಕೊಡ್ತಾನೆ, ಎ ಕೊಡ್ತಾನ ಬಿ ಕೊಡ್ತಾನ? ಆಬ್ವಿಯಸ್ಲಿ ಎ ಕೊಡ್ತಾನೆ. ಯಾಕಂದ್ರೆ ಅವನು ರಿಟರ್ನ್ ಮಾಡ್ತಾನೆ ದುಡ್ಡು. ಯಾಕಂದ್ರೆ ಅವನ ಹತ್ರ ಆಲ್ರೆಡಿ 150 ರೂಪಾಯಿ ಇದೆ. ಸೊ ನನಗೆ ಪಕ್ಕ ಕೊಡ್ತಾನೆ. ಆದ್ರೆ ಪರ್ಸನ್ ಬಿ ಹತ್ರ 50 ರೂಪಾಯಿ ಇದೆ. ಸೊ ಅವನು ಕೊಡೋ ಡೌಟ್ ಅಂದ್ಬಿಟ್ಟು ಸಿ ಪರ್ಸನ್ ಏನ್ ಮಾಡ್ತಾನೆ, ಇಲ್ಲ ನನ್ನ ಪರ್ಸನ್ ಹೇಗೆ ಕೊಡ್ತೀನಿ. ಸೊ ಹೇಗೆ ಎ ಪರ್ಸನ್ಗೆ ನಾನು 100 ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡ್ತಾನೆ. ಸೊ ಇಲ್ಲೂ ಅಷ್ಟೇ ಸಾಲ್ವೆನ್ಸಿ ರೇಷಿಯೋ ಏನ್ ಹೇಳುತ್ತೆ ಅಂದ್ರೆ ನೀವು ಲೈಕ್ ದುಡ್ಡು ಕಟ್ತಾ ಇದ್ದೀರಾ ಪ್ರೀಮಿಯಮ್, ಆ ದುಡ್ಡು ಕಟ್ತಾ ಇರೋದ್ರಲ್ಲಿ ನಿಮಗೆ ಪರ್ಸೆಂಟೇಜ್ ಆಫ್ ನಿಮಗೆ ಅಮೌಂಟ್ ಪಕ್ಕ ಕೊಡ್ತಾರೆ. ಅಂದ್ರೆ ಲೈಕ್ ನಿಮಗೆ ದುಡ್ಡು ವಾಪಸ್ ಅಂದ್ರೆ ನಿಮ್ಗೆ ಏನಾರ ಆಯ್ತು ಅಂದ್ರೆ ನಿಮ್ಗೆ ದುಡ್ಡು ವಾಪಸ್ ಕೊಡ್ತಾರೆ ಅನ್ನೋ ಒಂದು ರೇಷಿಯೋನ ಇಲ್ಲಿ ಲೈಕ್ ಅವ್ರು ಇನ್ ಡೀಟೇಲ್ ಆಗಿ ಹೇಳಕ್ ಹೋಗ್ತಾರೆ. ಇದರಲ್ಲಿ ಹೈ ರೇಷಿಯೋ ಬಂದು ICICI Prudential ಹೋಗುತ್ತೆ. ಯಾಕಂದ್ರೆ ಅವರು 1.92 ಇದ್ದಾರೆ. ಸೊ ಆಕ್ಸಿಸ್ ಮ್ಯಾಕ್ಸ್ ಲೈಫ್ 1.72, 1.75, 1.7. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕಂಪ್ಲೇಂಟ್ಸ್ ಪರ್ 10K. ಸೊ ನಾನು ಯಾಕೆ HDFC ಲೈಫ್ ಟರ್ಮ್ ಇನ್ಶೂರೆನ್ಸ್ ತಗೊಂಡೆ ಅಂದ್ರೆ ಮೇನ್ಲಿ ನನ್ನ ಕಂಪ್ಲೇಂಟ್ಸ್. ಸೊ ಇಲ್ಲಿ ನೋಡ್ಬೋದು ICICI Prudential 16 ಕಂಪ್ಲೇಂಟ್ ಇದೆ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅಲ್ಲಿ 17 ಇದೆ, ಟಾಟಾ ಇಲ್ಲಿ 3 ಇದೆ, HDFC ಲೈಫ್ ಅಲ್ಲಿ 2 ಇದೆ. ಕಂಪೇರ್ ಟು ಅದರ್ ಲೈಕ್ ಕ್ಲೈಮ್ ಅಮೌಂಟ್ ಸಾಲ್ವೆನ್ಸಿ ರೇಷಿಯೋ ಒಂಚೂರು ಕಡಿಮೆ ಲೈಕ್ ಹೆಚ್ಚು ಕಮ್ಮಿ ಇರ್ಬೋದೇನೋ. ಆದರೆ ಕಂಪ್ಲೇಂಟ್ ರೇಷಿಯೋದಲ್ಲಿ ಹೋದ್ವಿ ಅಂದರೆ HDFC ಲೈಫ್ಸಲ್ಲಿ ಬರೀ 2 ಕಂಪ್ಲೇಂಟ್ಸ್. ಸೊ ಆ ರೀಸನ್ನಿಂದನೇ HDFC IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಇದು ಲೈಕ್ RBI ಇದ್ದಂಗೆ. ಹೆಂಗೆ ನಮ್ಮ RBI ಕರೆನ್ಸಿನ ಲೈಕ್ ಬ್ಯಾಲೆನ್ಸ್ ಮಾಡೋದು, ಸೊ ಇನ್ಶೂರೆನ್ಸ್ ರಿಲೇಟೆಡ್ ಇವರು IRDAI ಅವರು ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಅವ್ರ ಆ್ಯಕ್ಟ್ ಸೆಕ್ಷನ್ 45 ಪ್ರಕಾರ ಸೊ ಯಾವುದೇ ಒಬ್ಬ ಇನ್ಶೂರೆನ್ಸ್ ತೊಗೊಂಡಿರೋ ಪರ್ಸನ್ ಆಗಲಿ 3 ವರ್ಷದ ಮೇಲೆ ಅವನು ಇನ್ಶೂರೆನ್ಸ್ ಕಟ್ತಾ ಇದ್ದಾನೆ ಪ್ರೀಮಿಯಮ್. ಅದಾದಮೇಲೆ ಆ ಅಮೌಂಟ್ ಏನು ಇನ್ಶೂರೆನ್ಸ್ ಅಮೌಂಟ್ ಅವ್ನು ಏನಾರು ಡೆತ್ ಆದರೂ ಅಥವಾ ಏನು ಆಕ್ಸಿಡೆಂಟ್ ಆಗಿ ಏನಾರು ಆಯಿತು ಅಂದರೆ ಆ ಪೂರ್ತಿ ಅಮೌಂಟು ಆ ಇನ್ಶೂರೆನ್ಸ್ ಪರ್ಸನ್ ಇರೋ ಫ್ಯಾಮಿಲಿಗೆ ಹೋಗಬೇಕು. ಇದು ಗೌರ್ಮೆಂಟ್ ತಂದಿರೋ ಆ್ಯಕ್ಟ್ ಆಸ್ ಪರ್ 1945 or 39 ಸಮಥಿಂಗ್. ಸೊ ಈಗ ಅಕಸ್ಮಾತ್ ಅವ್ರು 3 ವರ್ಷ ಪ್ರೀಮಿಯಂ ಕಟ್ಟಿದ್ದಾರೆ ಅಂದ್ರೂ ಸೊ ಅದು ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಕಂಪ್ನಿ ರಿಜೆಕ್ಟ್ ಮಾಡಂಗಿಲ್ಲ. 3 ವರ್ಷ ಮೇಲೆ ಒಳಗಡೆ ಅವ್ರು ಏನೇ ಇದ್ರೂ ಲೈಕ್ ಇನ್ವೆಸ್ಟಿಗೇಟ್ ಮಾಡಿ ಸೊ ಅವ್ರ ಕ್ಯಾನ್ಸಲ್ ಮಾಡಬೇಕು. 3 ವರ್ಷ ಆದಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇನ್ಶೂರೆನ್ಸ್. ಇದೊಂದು ಅದರ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ಶೂರೆನ್ಸ್ ಇದಕ್ಕೆ ಹೋಗೋಣ. ಸೊ ಇದರಲ್ಲಿ ನಾನು ಇನ್ನೂ ಒಂದು ಡೀಟೇಲ್ ಹೇಳಬೇಕು ಅಂದರೆ ರೈಡರ್ಸ್. ಸೊ ಇನ್ಶೂರೆನ್ಸ್ ಅಲ್ಲಿ ರೈಡರ್ಸ್ ಅಂತ ಇರುತ್ತೆ ನೋಡಿ. ಈಗ ರೈಡರ್ಸ್ ಅಲ್ಲಿ ಲೈಕ್ ಆಕ್ಸಿಡೆಂಟಲ್ ಡೆತ್, ಕ್ರಿಟಿಕಲ್ ಇಲ್ನೆಸ್, ರಿಟರ್ನ್ ಆನ್ ಪ್ರೀಮಿಯಂ. ಸೊ ICICI Prudential ಅಲ್ಲಿ 2 ಲೈಕ್ ಆಕ್ಸಿಡೆಂಟಲ್ ಡೆತ್ ಅಂಡ್ ಕ್ರಿಟಿಕಲ್ ಇಲ್ನೆಸ್. ಸೊ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅಲ್ಲಿ ಆಕ್ಸಿಡೆಂಟಲ್ ಡೆತ್, ಕ್ರಿಟಿಕಲ್ ಇಲ್ನೆಸ್, ರಿಟರ್ನ್ ಆಫ್ ಪ್ರೀಮಿಯಂ, ವೇವರ್ ಆಫ್ ಪ್ರೀಮಿಯಂ, ಡಿಸಬಿಲಿಟಿ ಕವರ್. ಅದು HDFC ಲೈಫ್ ಮತ್ತು ಟಾಟಾ ಎಲ್ಲ ಇದೆ ಆಕ್ಸಿಡೆಂಟ್ ರೈಡರ್ ಅವೈಲಬಿಲಿಟಿ. ಅದನ್ನು ನಾನು ಇಲ್ಲೂ ಕೂಡ ತೋರಿಸ್ತೀನಿ ಒಂದರಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಈಗ HDFC ಅಂತ ತೊಗೊತೀನಿ, ಯಾಕಂದ್ರೆ ತೊಗೊಂಡ್ರೆ ಇನ್ನೊಂದು. ಸೊ ಇಲ್ಲಿ ನೋಡಿ ಇದು ಆ್ಯಡ್ ಆನ್ ಬೆನಿಫಿಟ್ಸ್ ಅಂತ ಇದೆ, ಅದು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಇವೆಲ್ಲ ಫ್ರೀ ಬಿಟ್ ಆಗಿದೆ, ಈ ಥರ ಕೆಡ್ಸ್ಕೊಳ್ಕೊಬೇಡಿ. ಸೊ ಇಲ್ಲಿ ಸೊ ಎಕ್ಸ್ಟ್ರಾ ಪೇ ಆನ್ ಆಕ್ಸಿಡೆಂಟಲ್ ಡೆತ್ ಇದು ಏನಂದ್ರೆ ಲೈಕ್ 53 ರೂಪಾಯಿ ಮಂತ್ಲಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಇದು ಏನು ಹೇಳುತ್ತೆ ಅಂದರೆ ಲೈಕ್ ಇನ್ ಕೇಸ್ ಆಫ್ ಎನಿ ಆಕ್ಸಿಡೆಂಟಲ್ ಡೆತ್ ಎನಿ ಅಡಿಷನಲ್ ಅಮೌಂಟ್ ಆಫ್ 10 lakh ವಿಲ್ ಬಿ ಪೇಡ್ ಔಟ್ ಟು ಯುವರ್ ಮನಿ. ಸೊ 1 ಕೋಟಿ ಜೊತೆಗೆ ಸೊ ಅವರು 10 ಲಕ್ಷ ಎಕ್ಸ್ಟ್ರಾ ಪೇ ಕೊಡ್ತಾರೆ ನಿಮ್ಮ ಆಕ್ಸಿಡೆಂಟಲ್ ಡೆತ್ ಆದರೆ. ಆದರೆ ಪ್ರೀಮಿಯಂ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಅಷ್ಟೇ ಲೈಕ್ ಈಗ 900 ರೂಪಾಯಿ ಕಟ್ತಾ ಇದ್ದೀರಾ ಅಂದರೆ ಪ್ರೀಮಿಯಂ ಮಂತ್ಲಿ, ಸೊ 953 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಸೊ 53 ರೂಪಾಯಿ ಯಾಕೆ ಎಕ್ಸ್ಟ್ರಾ ಆಗುತ್ತೆ ಅಂದರೆ ನೀವು ಆಕ್ಸಿಡೆಂಟಲ್ಲಿ ಡೆತ್ ಆದರೆ 10 ಲಕ್ಷ ಎಕ್ಸ್ಟ್ರಾ ಸಿಗುತ್ತೆ ನಿಮ್ಮ ಫ್ಯಾಮಿಲಿಗೆ. ಸೊ ಎಕ್ಸ್ಟ್ರಾ ಪೇ ಔಟ್ ಆನ್ ಆಕ್ಸಿಡೆಂಟಲ್ ಡಿಸಬಿಲಿಟಿ. ಸೊ ಇದು ನಾನು ಯಾಕೆ ಇದನ್ನ ಮೇನ್ ಆಗಿ ತಗೊಳಕ್ಕೆ ಹೇಳ್ತೀನಿ, ಯಾಕೆ ಅಂದರೆ ಸೊ ಆಕ್ಸಿಡೆಂಟಲ್ ಡೆತ್ ಆದರೆ ಲೈಕ್ 1 ಕೋಟಿ ಸಿಗುತ್ತೆ ಸಾಕು. ಸೊ ಆದರೆ ಆಕ್ಸಿಡೆಂಟಲ್ ಡಿಸಬಿಲಿಟಿ ಅಂದರೆ ಲೈಕ್ ಆಕ್ಸಿಡೆಂಟ್ ಆಗಿ ನಿಮಗೆ ಕಾಲಕ್ಕೆ ಆಯಿತು ಅಥವಾ ಏನೋ ಪ್ಯಾರಲೈಸ್ ಆದರೆ ಅಂದರೆ ಸೊ ಕೋಮಾದಲ್ಲಿ ಹೋದ್ರೆ ಅಂದರೆ ಲೈಕ್ ಆ ಟೈಮಲ್ಲಿ 24 ಪರ್ ಮಂತ್ ಲೈಕ್ 900 ರೂಪಾಯಿ ಕಟ್ತಾ ಇದ್ದೀರಾ ಅಂದರೆ ಪ್ಲಸ್ 24 924 ರೂಪಾಯಿ ಪರ್ ಮಂತ್ ಕಟ್ಟಬೇಕಾಗುತ್ತೆ. ಇದರಲ್ಲಿ ನಿಮ್ಗೆ ಏನು ಅಂದರೆ ಲೈಕ್ ಮಂತ್ಲಿ 1 ಕೋಟಿ ತೊಗೊಂಡಿರ್ತೀರಾ. ಸೊ 1% ಆಫ್ ದಟ್ 10 lakhs. ಸೊ 10,000 ಪರ್ ಮಂತ್ ನಿಮಗೆ ಸಿಗ್ತಾ ಇರುತ್ತೆ. ಅಂದರೆ 10 ವರ್ಷ ಗಂಟೆ ನಿಮ್ಗೆ ಸಿಗ್ತಾ ಇರುತ್ತೆ. ನಿಮ್ಗೆ ಆಕ್ಸಿಡೆಂಟಲ್ ಡೆತ್ ಆದ ದಿನದಿಂದ ತಿಂಗಳಿಗೆ ನಿಮಗೆ 10,000 ಸಿಗ್ತಾ ಇರುತ್ತೆ. ಏನು ಪ್ರೀಮಿಯಂ ತಗೋತೀರೋ ಅದ್ರ ಮೇಲೆ ನಿಮಗೆ ಅಡಿಷನಲ್ ಅಮೌಂಟ್ ಕೊಡ್ತಾರೆ. ಸೊ ನೋಡಿ ಈಗ ನಾನು 1 ಕೋಟಿ ತೊಗೊಂಡಿರೋದ್ರಿಂದ ಮಂತ್ಲಿ ನನಗೆ 10,000 ಅದು 10 ವರ್ಷ ಗಂಟೆ ನಂಗೆ ಸಿಗುತ್ತೆ.
ಸೊ ಇದೊಂದು ಎಕ್ಸ್ಟ್ರಾ ಅಂತ ನಾವು ಅಂದರೆ ಲೈಕ್ 1 ಕೋಟಿ ಜೊತೆಗೆ 10,000 ಸಿಗುತ್ತೆ. ಅದನ್ನು ನಾನು ಹೇಳ್ತಿರೋದು. ಅಕಸ್ಮಾತ್ ಅವ್ರ ಡೆತ್ ಆದರೆ 1 ಕೋಟಿ ಜೊತೆಗೆ 10,000 ಆಕ್ಸಿಡೆಂಟಲ್ ಡೆತ್ ಆಗಿ ಡಿಸಬಿಲಿಟಿ ಆದರೆ 10,000 ಸಿಗುತ್ತೆ. ಸೊ ಈ ಕವರೇಜ್ ಅಗೇನೆಸ್ಟ್ 60 ಕ್ರಿಟಿಕಲ್ ಇಲ್ನೆಸ್. ಸೊ ಅಕಸ್ಮಾತ್ ನಿಮ್ಗೆ ಏನಾರ ವಯಸ್ಸು ಲೈಕ್ ಏಜ್ ಆದಂಗೆ ನಿಮ್ಗೆ ಏನಾರ ಇಲ್ನೆಸ್ ಆಯಿತು, ಸೊ ಇವರಲ್ಲಿ ಒಂದು 60 ಕ್ರಿಟಿಕಲ್ ಇಲ್ನೆಸ್ ಲಿಸ್ಟ್ ಇದೆ. ಸೊ ಆ ಲಿಸ್ಟಲ್ಲಿ ನಿಮಗೂ ಏನಾರ ಆ ಥರ ಲೈಕ್ ಕ್ರಿಟಿಕಲ್ ಇಲ್ನೆಸ್ ಏನಾರ ಆಯಿತು ಅಥವಾ ಡಯಾಗ್ನೋಸ್ ಆಯಿತು ಅಂದರೆ ಸೊ ಅವರು 5 lakhs ವಿಲ್ ಬಿ ಪೇಡ್ ಔಟ್. 5 ಲಕ್ಷ ಅಮೌಂಟು. ಸೊ ಎಕ್ಸ್ಟ್ರಾ ಲೈಕ್ 1 ಕೋಟಿ ಜೊತೆಗೆ 5 lakhs ಆಫ್ ಅಮೌಂಟ್ನ ನಿಮ್ಗೆ ಪೇ ಮಾಡ್ತಾರೆ. ಸೊ ಅದಕ್ಕೂ 51 ರೂಪಾಯಿ ಪ್ರೀಮಿಯಂ ಇರುತ್ತೆ. ಸೊ ನನ್ನ ಪ್ರಕಾರ ಇವೆಲ್ಲ ಬದಲು ನೀವು ಒಂದು ಮಾತ್ರ ತೊಗೊಳ್ಳಿ, ಲೈಕ್ ಎಕ್ಸ್ಟ್ರಾ ಪೇ ಔಟ್ ಆನ್ ಆಕ್ಸಿಡೆಂಟ್ ಇರುತ್ತೆ. ಯಾಕಂದರೆ ಇವೆಲ್ಲ ಲೈಕ್ ವೇಸ್ಟ್ ನನ್ನ ಪ್ರಕಾರ ಆದರೆ ಹೇಳಿದರೆ. ಸೊ ಲೈಕ್ ಒಬ್ಬೊಬ್ಬರಿಗೆ ಓಕೆ ಬೆನಿಫಿಟ್, ಆದರೆ ನಾನು ಲೈಕ್ ಮೆಜಾರಿಟಿ ಆಫ್ ದ 80% ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹೇಳೋದೇನಂದರೆ ಎಕ್ಸ್ಟ್ರಾ ಪೇ ಔಟ್ ಆನ್ ಆಕ್ಸಿಡೆಂಟಲ್ ಡೆತ್ ತೊಗೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ, ಇದೇನು ಮೆಡಿಟರಿ ಅಲ್ಲ. ಸೊ ಆ್ಯಡ್ ಆನ್ ಬೆನಿಫಿಟ್ಸ್ ಲೈಕ್ ನಿಮಗೆ ಬೇಕು ಅಂತ ಮಾತ್ರ ಆ್ಯಡ್ ಮಾಡಿ, ಇಲ್ಲಾಂದರೆ ಲೈಕ್ ಅನ್ನೆಸರಿ ಎಲ್ಲ ಆ್ಯಡ್ ಮಾಡ್ತೀರಿ ಅಂದರೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ. 900 ರೂಪಾಯಿ ಇರೋದು ಆಮೇಲೆ 1,500 ರೂಪಾಯಿ ಆಗುತ್ತೆ. ಸೊ ಏನಕ್ಕೆ ಎಕ್ಸ್ಟ್ರಾ? ಸೊ ಇದೊಂದು ಬೆನಿಫಿಟ್ ಅಂತ ನಾನು ಹೇಳ್ಬೋದು ಇದರಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲ ನನಗೆ ಅಷ್ಟೊಂದಾಗೆ ಸೊ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನಾನು ಇದು ಎಕ್ಸ್ಟ್ರಾ ಪೇ ಆನ್ ಆಕ್ಸಿಡೆಂಟಲ್ ಡೆತ್ ಮಾತ್ರ ಎಕ್ಸ್ಟ್ರಾ ಒಂದು ತೊಗೊಂಡಿದ್ದೀನಿ 1 ಕೋಟಿಗೆ. ಅದನ್ನೇ ನನ್ನ ಡಿಸಬಿಲಿಟಿ ರೈಡರಲ್ಲಿ ಕೂಡ ತೋರಿಸ್ತಾ ಇತ್ತು. ಸೊ ಇದರಲ್ಲಿ HDFC ಲೈಫ್, ಟಾಟಾ ಎ ಬಸ್ ಬರುತ್ತೆ, ಆಕ್ಸಿಸ್ ಲೈಫ್, ನೆಕ್ಸ್ಟ್ ICICI ಪ್ರೆಡೆನ್ಷಿಯಲ್ ಅಷ್ಟು. ಇದರಲ್ಲಿ ಬರೀ ಆಕ್ಸಿಡೆಂಟಲ್ ಡೆತ್ ಮತ್ತು ಕ್ರಿಟಿಕಲ್ ಇಲ್ನೆಸ್ ಮಾತ್ರ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳೋದು ಬರ್ತಾ ಇರೋದೇನೆಂದರೆ ಫುಲ್ ರಿಫಂಡ್ ಆಫ್ ಪ್ರೀಮಿಯಂ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ರಿಫಂಡ್ ಆಫ್ ಪ್ರೀಮಿಯಂ ಅಂತ ತೋರಿಸ್ತಾ ಇದೆ. ಇಲ್ಲಿ ಏನು ಹೇಳುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಲೈಕ್ 70 ವರ್ಷ ನೀವು ಕವರ್ ಟಿಲ್. ಸೊ ಕವರ್ ಟಿಲ್ ಏಜ್ ಆಫ್ 70 years. ಸೊ ನೀವು 49ರಿಂದ 65 ವರ್ಷದೊಳಗಡೆ ನಿಮಗೆ ಲೈಕ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮುಗಿದಿದೆ, ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಸೊ ಅವರು ಅವ್ರ ಕಾರ್ ಮೇಲೆ ಎತ್ಕೋತಾ ಇದ್ದಾರೆ, ಯಾವುದೇ ಅನಾವಶ್ಯಕತೆ ಇಲ್ಲ. ಸೊ ಆ ಥರ ಲೈಕ್ ಆ ಏಜಲ್ಲಿ ಫಾರ್ 49 to 65 ಏಜ್ ಒಳಗಡೆ ನಿಮ್ಗೆ ಅನಿಸುತ್ತೆ, ಸೊ ನೀವು ಎಕ್ಸಿಟ್ ಆಗೋದು ಪ್ಲಾನಿಂದ. ಸೊ ಪ್ಲಾನಿಂದ ಎಕ್ಸಿಟ್ ಆದರೆ ಸೊ ನೀವು ಏನು ಪ್ರೀಮಿಯಂ ಕಟ್ತಾ ಇರ್ತೀರಲ್ಲ, ಸೊ ಟೋಟಲ್ ಮಾಡಿ 3 lakhs. ಅಕಸ್ಮಾತ್ ನೀವು ಅರೌಂಡ್ 2.5 lakh ಪ್ರೀಮಿಯಂ ಕಟ್ಟಿರ್ತೀರ. ಸೊ ಆಲ್ 2.5 lakh ಅಮೌಂಟು ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಸೊ ಅಂದರೆ ಲೈಕ್ 49 to 65 years ಒಳಗಡೆ ಎಕ್ಸಿಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಕವರ್ ಸ್ಟಿಲ್ 70 ಅಂತ ಇದ್ದರೆ ಇವ್ರು ಕೊಟ್ಟಿರ್ತಾರಲ್ಲ 49ರಿಂದ 65 ವರ್ಷದೊಳಗಡೆ ನೀವು ಎಕ್ಸಿಟ್ ಆದರೆ ಪ್ಲಾನಿಂದ, ಸೊ ನಿಮ್ಗೆ ಏನು ಪ್ರೀಮಿಯಂ ಕಟ್ತಾ ಇದ್ರೆ ಆ ಪ್ರೀಮಿಯಂ ಪೂರ್ತಿ ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಸೊ ಆದರೆ ಇನ್ಶೂರೆನ್ಸ್ ಕವರ್ ಆಗಲ್ಲ, ಪ್ರೀಮಿಯಂ ವಾಪಸ್ ಬರುತ್ತೆ. ಅದೇ ಲೈಕ್ ಅದೇ ಹೇಳಿದ್ನಲ್ಲ. ಸೊ ಅದೇ 49ರಿಂದ 65 ವರ್ಷ ಒಳಗಡೆ ನೀವು ಲೈಕ್ ಪ್ಲಾನ್ ಎಕ್ಸಿಟ್ ಆದರೆ ಅಂದರೆ ನಿಮಗೆ ಲೈಕ್ ಅಕಸ್ಮಾತ್ ನೀವು 3 ಲಕ್ಷ ಕಟ್ಟಿರ್ತೀರ ಪ್ರೀಮಿಯಂ ಅಂದರೆ ಆ 3 ಲಕ್ಷ ಪ್ರೀಮಿಯಂ ನಿಮ್ಮ ಅಕೌಂಟ್ ಬೀಳುತ್ತೆ. ಲೈಕ್ ಅದನ್ನು ನೀವು ಬೇರೆ ಥರನೂ ಯೂಸ್ ಮಾಡ್ಬೋದು, ಲೈಕ್ ಏನಾರು ಇನ್ವೆಸ್ಟ್ಮೆಂಟ್ ಸಮಥಿಂಗ್ ಏನಾರು ಮಾಡ್ಬೋದು. ಮತ್ತು ಈಗ ರೀಸೆಂಟಾಗಿ GST ಕಡಿಮೆ ಮಾಡೋದ್ರಿಂದ 10% ಸ್ಯಾಲರಿಡ್ ಡಿಸ್ಕೌಂಟ್ ಇದೆ. ಸೊ ಯಾರ ಸ್ಯಾಲರಿಡ್ ಇದೆ, ಸ್ಯಾಲರಿಡ್ ಎಂಪ್ಲಾಯ್ಗಳಿದ್ದಾರೆ ಅವ್ರಿಗೆ 10% ಡಿಸ್ಕೌಂಟ್ ಇದೆ, ಮತ್ತು 5% ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ. ಸೊ ಎಲ್ಲದರಲ್ಲೂ ಇದೆ. ಸೊ ಇದರಲ್ಲಿ ನೋಡಿ ಯು ಕ್ಯಾನ್ ಗೆಟ್ ಮಿನಿಮಮ್ ಆಫ್ 3 lakh ಬ್ಯಾಕ್ ಡ್ಯೂರಿಂಗ್ 52 to ಒಂದೊಂದು ಇನ್ಶೂರೆನ್ಸ್ ಒಂದೊಂದು ಏಜ್ ಲಿಮಿಟ್ ಇದೆ. ಇದರಲ್ಲಿ 52 to 66 ಒಳಗಡೆ ನೀವು ಪ್ಲಾನ್ ಎಕ್ಸಿಟ್ ಆದರೆ 3 ಲಕ್ಷ ವಾಪಸ್, ಅಂದರೆ ಲೈಕ್ ಏನು ಪ್ರೀಮಿಯಂ ಪೇ ಮಾಡಿರ್ತೀರ ಆ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ. ಸೊ ನೀವು ಮಂತ್ಲಿ ಇಯರ್ಲಿ ಹೆಂಗಾರು ಕಟ್ಬೋದು. ಸೊ ಕಂಪೇರ್ ಪ್ಲಾನ್ಸ್ ಅಲ್ಲಿ ಚೆಕ್ ಮಾಡ್ತೀನಿ ನೋಡಿ. ಈಗ ಈ ಮೂರನ್ನ ಕಂಪೇರ್ ಬೇಡ, ಈ ಮೂರು ಬೇಡ. ಸೊ ICICI ಪ್ರೆಡೆನ್ಷಿಯಲ್, ಆಕ್ಸಿಸ್ ಮ್ಯಾಕ್ಸ್, ಇಲ್ಲ ಟಾಟಾ ಇದೆ. ಸೊ ಈ ಮೂರು ನೋಡಿ, ಈಗ ನೀವು ಕಂಪೇರ್ ಮಾಡಿ ಕೂಡ ತಗೋಬೋದು. ಸೊ ಮಂತ್ಲಿ ಯಾವುದರಿಂದ ಎಷ್ಟೆಷ್ಟಿದೆ ನೋಡಿ. ಇದರಲ್ಲಿ 821, ಇದರಲ್ಲಿ 771, ಇದರಲ್ಲಿ 741, ಮತ್ತು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನೋಡಿ. ಸೊ 99.7, 99.3, 99.7. ಸೊ ಇಲ್ಲಿ ನೀವು ಕಂಪೇರ್ ಕೂಡ ಮಾಡ್ಬೋದು ಇನ್ಶೂರೆನ್ಸ್ನ. ನೀವು ಸೊ ಕಂಪೇರ್ ಮಾಡಿ ನಿಮಗೆ ಲೈಕ್ ತಕ್ಕಂಗೆ, ನಿಮಗೆ ಲೈಕ್ ಫೀಸಬಲ್ ಇದ್ದಂಗೆ ನಿಮಗೆ ಯಾವುದು ಲೈಕ್ ಇದು ಚೆನ್ನಾಗಿದೆ ಆ ಕಂಪೇರ್ ಮಾಡಿ ತಗೊಳ್ಳಿ. ಸೊ ಫ್ರೀ ಹೆಲ್ತ್ ಬೆನಿಫಿಟ್ಸ್ ಅಪ್ ಟು ನೋಡಿ, ಇದರಲ್ಲಿ ಫ್ರೀ ಹೆಲ್ತ್ ಬೆನಿಫಿಟ್ಸ್ ಇದೆ, ಇದರಲ್ಲಿದೆ. ಸೊ ಮತ್ತೆ ಇಮಿಡಿಯೇಟ್ ಪೇ ಔಟ್ ಆನ್ ಕ್ಲೈಮ್ ಇನಿಷಿಯೇಷನ್. ಸೊ ಇಮಿಡಿಯೇಟ್ ಪೇ ಔಟ್ 2 ಲಕ್ಷ ಕೊಡ್ತಾ ಇದರಲ್ಲಿ 3, ಇದರಲ್ಲಿ 2. ಆಪ್ಷನ್ ಟು ಡಿಲೇ 12 months ಪ್ರೀಮಿಯಂ. ಸೊ ಫ್ರೀ ಎಲ್ಲದರಲ್ಲಿ ಇದೆ. ಟೈಮ್ಲೆಸ್ ಫ್ರೀ ಇದೆ. ಸೊ ವೇವರ್ ಇವೆಲ್ಲ ಲೈಕ್ ಅನ್ನೆಸೆಸರಿ ಥಿಂಗ್ ಅಂತಲೇ ಹೇಳ್ಬೋದು. ಆಕ್ಸಿಡೆಂಟಲ್ ಡೆತ್, ಸೊ ಎಲ್ಲ ಮೂರರಲ್ಲೂ ಇದೆ. ಸೊ ಸೂಪರ್. ಇದರಲ್ಲೂ ಎಲ್ಲ ಆಲ್ಮೋಸ್ಟ್ ಕವರ್ ಇದೆ. ಕ್ಯಾನ್ಸರ್ ರಿಲೇಟೆಡ್ ಲೈಕ್ ಇಲ್ಲಿ ನೋಡಿ ಹಾಗೆ ಹೇಳಿದಂಗೆ ಮ್ಯಾಕ್ಸ್ ಕವರೇಜ್ ಅಪ್ ಟು 85 ಇದೆ. HDFC ಬರೀ 85 ವರ್ಷ ಗಂಟ ಲೈಕ್ ಕವರೇಜ್ ಕೊಡ್ತಾರೆ. ಸೊ ICICI ಪ್ರೆಡೆನ್ಷಿಯಲ್ ಬಂದು 99, ಆಕ್ಸಿಸ್ ಮ್ಯಾಕ್ಸ್ 85. ಸೊ ಆನ್ಲೈನ್ ಡಿಸ್ಕೌಂಟ್ ಯಾವುದಾದ್ರಲ್ಲಿ ಎಷ್ಟೆಷ್ಟಿದೆ. ಸೊ ಪ್ರೀಮಿಯಂ ಪೇ ಔಟ್ ಸೊ ಹಿಂಗೆ ಲೈಕ್ ಇಯರ್ಲಿ ಹೆಂಗೆ, ಕ್ವಾರ್ಟರ್ಲಿ ಹೆಂಗೆ, ಸೊ ಆ ಥರನೂ ಇದೆ. ಮತ್ತೆ ಫ್ರೀ ಲಾಕಿಂಗ್ ಪೀರಿಯಡ್ ಅಂದರೆ ಸೊ 30 ಡೇಸ್ ಒಳಗಡೆ ನೀವು ಬೇಕಂದ್ರೆ ಲೈಕ್ ಲೈಸೆನ್ಸ್ನ ಲೈಕ್ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಲೈಕ್ ಅಕಸ್ಮಾತ್ ಈಗ ಲೈಸೆನ್ಸ್ ತೊಗೊಂಡಿರೋ 30 ದಿನ ಆದಮೇಲೆ ನನಗೆ ಈ ಲೈಸೆನ್ಸ್ ಯಾಕೋ ಇಷ್ಟ ಆಗ್ತಿಲ್ಲ ಅಂದರೆ 30 ದಿನದೊಳಗಡೆ ನೀವು ಆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ ಟ್ಯಾಕ್ಸ್ ಬೆನಿಫಿಟ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಕಂಪ್ಯಾರಿಸನ್ ನೋಡಿ, ಸಾಲ್ವೆನ್ಸಿ ರೇಷಿಯೋ ಕೂಡ ಇದೆ. ಸೊ ಹಾಗೆ ಸಾಲ್ವೆನ್ಸಿ ರೇಷಿಯೋ ಇನ್ ಡೀಟೇಲ್ ಆಗಿ ಹೇಳಿದ್ನಲ್ಲ. ಸೊ ಅದರಲ್ಲಿ ಟಾಪ್ ಒಂದು ಆಕ್ಸಿಸಲ್ಲಿ 2.01 ವಿಚ್ ಇಸ್ ಬೆಟರ್. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಎಷ್ಟು ಅವರೊಳಗೆ ಕ್ಲೈಮ್ ಆಗ್ಬೋದು ಎಲ್ಲ ಅಮೌಂಟು. ಸೊ ಕ್ಲೈಮ್ ಕಂಪ್ಲೇಂಟ್ಸ್ ನೋ ಬ್ರಾಂಚಸ್ ಡೀಟೇಲ್. ಸೊ ಇದರಲ್ಲಿ ನೀವು ಕಂಪೇರ್ ಕೂಡ ಮಾಡಿ ನೀವು ತೊಗೋಬೋದು. ನಾನೇನು ಇದೇ ತೊಗೊಳ್ಳಿ ಅಂತ ನಾನು ಡೀಟೇಲ್ ಆಗಿ ಹಾಕೋಲ್ಲ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಸೊ ನೀವು ಕಂಪೇರ್ ಮಾಡಿ ನೋಡಿ. ಸೊ ಆಲ್ರೆಡಿ ಡೇಟಾ ಕೂಡ ನಿಮಗೆ ಕೊಟ್ಟಿದ್ದೀನಿ. ಸೊ ಡೇಟಾ ಕೂಡ ನಾನು ಪ್ರೆಸೆಂಟ್ ಮಾಡಿದ್ದೀನಿ, ಯಾವ್ದು ಹೆಂಗೆ ಯಾವ ಥರ ಇರುತ್ತೆ. ಸೊ ನಿಮಗೆ ಇಷ್ಟ ಲೈಕ್ ಈ ಥರ ಇದು ತೊಗೊಂಡ್ರೆ ನನಗೆ ಪಕ್ಕ ವರ್ಕೌಟ್ ಆಗುತ್ತೆ. ಸೊ ಆಗ ತೊಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಇನ್ನೂ ಅಷ್ಟು ಗೊತ್ತಾಗಿಲ್ಲ ಅಂದರೆ ಸೊ ಗೆಟ್ ಎ ಕಾಲ್ ಅಂತ ಇದೆಲ್ಲ. ಸೊ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡಿ, ಅವರು ಲೈಕ್ ನಿಮ್ಗೆ ಹೇಳ್ತಾರೆ ಯಾವುದು ಯಾವ ಥರ ಏನಿದೆ. ಈಗ ನಾನು ವಿಡಿಯೋ ಮಾಡಿದ್ದೀನಲ್ಲ ಇದನ್ನು ಅವ್ರು ಹೇಳೋದನ್ನು ಕೋರಿಲೇಟ್ ಮಾಡಿ. ಸೊ ಕೋರಿಲೇಟ್ ಮಾಡಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ. ಸೊ ಅವರು ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ, ಬೇಕಾದ್ರೆ ಅವ್ರ ಹತ್ರ ಅಡ್ವೈಸ್ ತೊಗೊಳ್ಳಿ. ಸೊ ಕಾಲ್ ಮಾತಾಡಿ. ಸೊ ಹಾಗೆ ನಾವು ಕಂಪೇರ್ ಮಾಡಿದ್ವಿ. ಸೊ ಪ್ಲಾನ್ಸ್ ಕೂಡ ಕಂಪೇರ್ ಮಾಡಿದ್ವಿ 3 ಇನ್ಶೂರೆನ್ಸ್ ಕೊಟ್ಟು. ಈಗ ಲೈಕ್ ರೈಡರ್ಸ್ ಹೆಂಗೆ ವರ್ಕ್ ಆಗುತ್ತೆ, ಸೊ ಅದರಿಂದ ಬೆನಿಫಿಟ್ಸ್ ಏನು ಅದರದ್ದು ಇನ್ ಡೀಟೇಲ್ ನಾನು ಒಂಚೂರು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡಿ ಸೆಟಲ್ಮೆಂಟ್ ರೇಷಿಯೋ. ಸೊ ಎಷ್ಟು ದಿನದೊಳಗಡೆ ನಿಮಗೆ ಅಮೌಂಟ್ ಸೆಟಲ್ ಆಗುತ್ತೆ ಅಥವಾ ನಿಮ್ಮ ಫ್ಯಾಮಿಲಿ ಸೆಟಲ್ ಆಗುತ್ತೆ ಅಂದರೆ ಸೊ ಆಸ್ ಪರ್ ದ ಸ್ಟ್ಯಾಂಡರ್ಡ್ ಪ್ರೋಸೆಸ್ 7 to 15 days ಅಂತ ಲೈಕ್ ಅವ್ರ ಸ್ಟ್ಯಾಂಡರ್ಡ್ ಪ್ರೋಸೆಸ್ ಪ್ರಕಾರ 7 ರಿಂದ 15. ಇದರಲ್ಲಿ ICICI ಪ್ರೆಡೆನ್ಷಿಯಲ್ 5 ರಿಂದ 7. ಸೊ ಫಾಸ್ಟ್ ಟ್ರ್ಯಾಕ್ 1 day 3 hours 5 days. ಸೊ ನನ್ನ ಪ್ರಕಾರ ಹೇಳಿದ್ರೆ ಜನರಲಿ ಒಂದು ಟರ್ಮ್ ಇನ್ಶೂರೆನ್ಸ್ ಅವ್ರ ಫ್ಯಾಮಿಲಿಗೆ ಅಮೌಂಟ್ ಬರಬೇಕು ಅಂದರೆ ಮಿನಿಮಮ್ ಟು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ತಿಂಗಳು ತೊಗೊಳುತ್ತೆ. ಸೊ 1 ತಿಂಗಳೊಳಗಡೆ ಅವ್ರ ಅಮೌಂಟ್ ಅವ್ರ ಅಕೌಂಟಿಗೆ ಬೀಳುತ್ತೆ. ನಾಮಿನಿ ಏನು ಅಕೌಂಟ್ ಇರುತ್ತೆ ಅವ್ರಿಗೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ, ಅಕಸ್ಮಾತ್ ಏನಾರ ಲೈಕ್ ಫ್ಯಾಮಿಲಿ ಮೆಂಬರ್ ಟರ್ಮ್ ಇನ್ಶೂರೆನ್ಸ್
ಯಾರಾದರೂ ಡೆತ್ ಆದರೂ ಅಂದರೆ ಸೊ ಅವ್ರದ್ದು ಡೆತ್ ಸರ್ಟಿಫಿಕೇಟ್, ಅವ್ರದ್ದು ಆಧಾರ್ ಕಾರ್ಡು ಮತ್ತು ನಾಮಿನಿ ಆಧಾರ್ ಕಾರ್ಡು ಮತ್ತು ನಾಮಿನಿಯ ರಿಲೇಟೆಡ್ ಪಾನ್ ಕಾರ್ಡ್ ಡೀಟೇಲ್ಸು ಮತ್ತು ಅಕೌಂಟು. ಸೊ ಮತ್ತು ಈಗ ಅಕಸ್ಮಾತ್ ಡೆತ್ ಬಂದು ಏನಾರ ಲೈಕ್ ಕೊಲೆಯಿಂದ ಆಗಿದ್ದಾರೆ ಅಥವಾ ಏನಾರ ಆಕ್ಸಿಡೆಂಟಿಂದ ಆಗಿದ್ದಾರೆ ಅಂದರೆ FIR ಕಾಪಿ, ಸೊ ಇದೆಲ್ಲ ಕೇಳ್ತಾರೆ. ಸೊ ಇದೆಲ್ಲ ಪ್ರೊವೈಡ್ ಮಾಡಿ ಸೊ 1 ತಿಂಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ತೊಗೊಳುತ್ತೆ ಒಂದು ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗೋಕ್ಕೆ. ಸೊ ಇಷ್ಟು ದಿನ ತೊಗೊಳುತ್ತೆ ಒಂದು ಲೈಫ್ ಟರ್ಮ್ ಇನ್ಶೂರೆನ್ಸ್ ಅವ್ರಿಗೆ ಲೈಕ್ ಅಮೌಂಟ್ ಕ್ರಿಯೇಟ್ ಆಗಬೇಕಂದ್ರೆ ಆ ನಾಮಿನಿ ಅಕೌಂಟ್ಗೆ. ಸೊ ಕ್ರಿಟಿಕಲ್ ಹಾಗೆ ನಾವು ಮಾತಾಡೋದು ಕ್ರಿಟಿಕಲ್ ಇಲ್ನೆಸ್ ಕವರೇಜ್. ಸೊ ಯಾವ ಕ್ರಿಟಿಕಲ್ ಇಲ್ನೆಸ್, ಸೊ ಇದರಲ್ಲಿ HDFC ಲೈಫಲ್ಲಿ 60 ಕ್ರಿಟಿಕಲ್ ಇಲ್ನೆಸ್ಗೆ ಲೈಕ್ ಅವರು ಕವರ್ ತೊಗೊತಾರೆ. ICICI ಪ್ರುಡೆನ್ಷಿಯಲ್ 34 ಕ್ರಿಟಿಕಲ್ ಇಲ್ನೆಸ್. ಸೊ ಆಕ್ಸಿಸ್ ಮ್ಯಾಕ್ಸ್ ಲೈಫಲ್ಲಿ 64, ಟಾಟಾ AIL 40 ಕ್ರಿಟಿಕಲ್. ಸೊ ಇದರಲ್ಲಿ ಟಾಪ್ ಬಂದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಮತ್ತು HDFC. ಸೊ ಇವೆರಡು ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡ್ತಿದ್ದಾರೆ, ಅರೌಂಡ್ 62 ಅಥವಾ 64 ಕ್ರಿಟಿಕಲ್ ಇಲ್ನೆಸ್ ಕವರೇಜ್ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಾವು ಒಂಚೂರು ಎಕ್ಸ್ಟ್ರಾ ಕೂಡ ಪೇ ಮಾಡಬೇಕಾಗುತ್ತೆ. ಹಾಗೆ ಪ್ರೀವಿಯಸ್ ಆಗಿ ನಾನು ವಿಡಿಯೋದಲ್ಲಿ ಹೇಳಿದಾಗ ಲೈಕ್ 51 ರೂಪೀಸ್ ಸಮಥಿಂಗ್ ಏನೋ ಮಂತ್ಲಿ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಪ್ರೀಮಿಯಮ್. ಸೊ ಕವರೇಜ್ ಸ್ಟಿಲ್. ಸೊ ಇದು HDFC ಲೈಫ್ಸಲ್ಲಿ 85, ICICI ಪ್ರುಡೆನ್ಷಿಯಲ್ 80, ಆಕ್ಸಿಸ್ ಮ್ಯಾಕ್ಸ್ 75 ಆ್ಯಂಡ್ ಟಾಟಾ AIL 75. ಸೊ ಇದು ಕವರೇಜ್ ಏಜ್. ಸೊ ನೆಕ್ಸ್ಟ್ ಫೀಚರ್ಸ್ ಅಂತ ಬಂದರೆ HDFC ಲೈಫಲ್ಲಿ ಮ್ಯಾಕ್ಸಿಮಮ್ ಏಜ್ ಕವರ್ ಬಂದು 85, ICICI 99 ಇಯರ್ಸ್, ಆಕ್ಸಿಸ್ ಮ್ಯಾಕ್ಸಲ್ಲಿ 85 ಇಯರ್ಸ್ ಆ್ಯಂಡ್ ಟಾಟಾ AIL 100 ಇಯರ್ಸ್. ಸೊ ಎಂಟ್ರಿ ಏಜ್ ನೋಡಿ, ಎಂಟ್ರಿ ಏಜ್ ಎಲ್ಲ ಸೇಮ್ ಇದೆ. ಸೊ 80 ರಿಂದ 65 ಇದರೊಳಗಡೆ ಇದ್ರೆ ಯಾರೇ ಆಗಲಿ ಇನ್ಶೂರೆನ್ಸ್ ಕೊಡೋಕೆ ಇದ್ದಾರೆ. ಸೊ ಅಕಸ್ಮಾತ್ ಈಗ ರೀಸೆಂಟಾಗಿ ಜಾಬ್ ಹೋಗ್ತಾ ಇದ್ದಾರೆ ಅಂತ ಅವ್ರಿಗೆ ಹೈಲಿ ರೆಕಮೆಂಡ್. ಯಾಕಂದರೆ ನಿಮ್ಮಿಂದ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಫ್ಯಾಮಿಲಿ ಡಿಪೆಂಡೆಂಟ್ ಆಗಿದೆ ಅಂದರೆ ಟರ್ಮ್ ಇನ್ಶೂರೆನ್ಸ್ ಇಸ್ ಬೆಟರ್. ನೋಡಿ ಈಗ ಪ್ರೀಮಿಯಂ ತೊಗೊಳಕ್ಕೆ ಕಡಿಮೆ ಆಗಿದೆ. ಸೊ ಇದು ಬೆಸ್ಟ್ ಆಪರ್ಚುನಿಟಿ ಮತ್ತು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ತೊಗೊಳ್ಳೋದು. ಸೊ ಏನು ನಾನಿನ್ನು ಇನ್ನು ಈ ಪಾಲಿಸಿ ಬಜಾರಲ್ಲೇ ತೊಗೊಳ್ಳಿ ಅದರಲ್ಲೇ ತೊಗೊಳ್ಳಿ ಅಂತ ಹೇಳಕ್ಕೆ ಹೋಗ್ತಾರ. ಲೈಕ್ ಆಫ್ಲೈನ್ ಆದರೂ ಪರವಾಗಿಲ್ಲ, ಆನ್ಲೈನ್ ಆದರೂ ಪರವಾಗಿಲ್ಲ, ಎಲ್ಲಿ ನಿಮ್ಗೆ ಕಡಿಮೆ ಅನ್ಸುತ್ತೋ, ಎಲ್ಲಿ ಲೈಕ್ ಜೆನ್ಯೂನ್ ಅನ್ಸುತ್ತೋ ನೀನು ಅಲ್ಲೇ ತೊಗೊಳ್ಳಿ. ಇಲ್ಲೇ ನಾನು ಲಿಂಕ್ ಕ್ಲಿಕ್ ಮಾಡಿ ತೊಗೊಳ್ಬೇಕು ಅಂತ ಇಲ್ಲ. ಸೊ ನಿಮ್ಮ ಫ್ಯಾಮಿಲಿ ಸೇಫ್ಟಿ ನಿಮಗೆ ಮುಖ್ಯ. ಸೊ ಇದಕ್ಕೆ ಲೈಕ್ ಎಲ್ಲರೂ ಅದು ಮೈನ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಾನು ಇಂಪಾರ್ಟೆಂಟ್ ಕೊಡ್ತಾ ಇರೋದು. ಸೊ ಖಂಡಿತ ತೊಗೊಳ್ಳಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಎಲ್ಲ ಕನ್ನಡ ಜನತೆಗೆ ಹೇಳೋದಿಷ್ಟೇ. ಸೊ ಇದು ಒಂದು ಲೈಕ್ ನನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ, ಇದು ಎಲ್ಲರ ಬೆನಿಫಿಟ್ಗೋಸ್ಕರನೇ ಮಾಡ್ತಾ ಇರೋದು. ಸೊ ಆದ್ದರಿಂದ ಹೈಲಿ ರೆಕಮೆಂಡ್. ಪ್ಲೀಸ್ ಒಂದ್ಸರಿ ಅಟ್ಲೀಸ್ಟ್ ಫಿಲ್ ಮಾಡಿ, ಡೇಟಾ ಫಿಲ್ ಮಾಡಿ, ಎಷ್ಟು ಅಮೌಂಟ್ ಆಗುತ್ತೆ ಪ್ರೀಮಿಯಂ ನೋಡಿ ಚೆಕ್ ಮಾಡಿ. ಸೊ ಪ್ರೀಮಿಯಂ ನಿಮ್ಗೆ ಲೈಕ್ ಇಷ್ಟ ಆಗುತ್ತೆ. ಸೊ ನೋಡಿ ನಂಗೆ 771 ರೂಪಾಯಿ ಆಗ್ತಿದೆ. ಸೊ 771 ಇದರಲ್ಲಿ 800. ಸೊ ಕಂಪೇರ್ ಮಾಡಿ ನಿಮ್ಗೆ ಯಾವುದು ಲೈಕ್ ಕಡಿಮೆ ಸಿಗುತ್ತೆ. ಸೊ ಕಡಿಮೆ ತೊಗೊಳ್ಳಿ. ಇಲ್ಲ ಪ್ರೀಮಿಯಂ ಲೈಫ್ ಕವರ್ನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ 1 ಕೋಟಿ ಬದಲು 50 ಲಕ್ಷ ಕವರೇಜ್ ತೊಗೊಳ್ಳಿ. ಸೊ ಇನ್ನೂ ಪ್ರೀಮಿಯಂ ಕಡಿಮೆ ಆಗುತ್ತೆ. ಸೊ ಪ್ರೀಮಿಯಂ ಕಡಿಮೆ ಆದಂಗೆ ಸೊ ಸಾಕು 50 ಲಕ್ಷ ಸಾಕು ಅಂದವರು ಓಕೆ, ಒಂದು 50 ಲಕ್ಷ ಲೈಫ್ ಕವರ್ ತೊಗೊಳ್ಳಿ, ಪ್ರೀಮಿಯಂ ಕಡಿಮೆ ಆಗುತ್ತೆ. ಸೊ ಅದನ್ನೇ ತೊಗೊಳ್ಳಿ, ತೊಂದರೆ ಇಲ್ಲ. ಅಟ್ಲೀಸ್ಟ್ ಫ್ಯಾಮಿಲಿಗೆ ಲೈಕ್ ಫ್ಯೂಚರಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಸೊ ಈ ಅಮೌಂಟ್ ನಿಮ್ಮ ಫ್ಯಾಮಿಲಿಗೆ ಸೇರುತ್ತೆ. ಸೊ ಯಾವುದೇ ಲೈಕ್ ಅಡೆತಡೆ ಇಲ್ಲದೆ ಪಕ್ಕ ಸೇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಒಂದು ಟರ್ಮ್ ಇನ್ಶೂರೆನ್ಸ್ ಬೇಕೇ ಬೇಕು ಎಲ್ಲ ಫ್ಯಾಮಿಲಿಗೂ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲೈಕ್ ನೀವೇನಾರು ಟರ್ಮ್ ಇನ್ಶೂರೆನ್ಸ್ ಆಲ್ರೆಡಿ ತೊಗೊಂಡಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ನಾನು ಈ ಥರ ತೊಗೊಬೇಕು ಅಂತ ಇದ್ದೀನಿ, ಸೊ ಅದು ಕೂಡ ಕಮೆಂಟ್ ಮಾಡಿ. ಏನಾರು ಡೌಟ್ಸ್ ಇದ್ರೂ ತೊಂದರೆ ಇಲ್ಲ, ಕಮೆಂಟ್ ಮಾಡಿ. ಸೊ ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ, ಇಲ್ಲ ಇದು ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ನಿಮ್ಗೆ ಏನಾರು ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಶೇರ್ ದ ವಿಡಿಯೋ ಟು ಅದರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ